ರಿಲ್ಯಾಕ್ಸ್ ಯಂಗ್ ಮ್ಯಾನ್, ರಿಲ್ಯಾಕ್ಸ್. ಏನ್ ಡಾಕ್ಟ್ರೆ, ದೊಡ್ಡ ಟ್ಯೂಮರ್ ಗಿಮರ್ ಇದೆಯಾ? ಟಿಕೆಟಾ? ಟಿಕೆಟ್ ಇಲ್ಲ, ಪಾಸು ಇಲ್ಲ ಮಾರರೆ. ಮಂಡೆ ಬಿಸಿ ಮಾಡಬೇಡಿ. ಯುವರ್ ಆಪ್ಟಿಕ್ ನರ್ವ್ ಇಸ್ ಫೈನ್, ರೆಟಿನಾ ಇಸ್ ಫ್ಯಾಂಟಾಸ್ಟಿಕ್, ಬೋತ್ ಯುವರ್ ಐಸ್ ಆರ್ ಅಬ್ಸಲ್ಯೂಟ್ಲಿ ನಾರ್ಮಲ್. ನನಗಂತೂ ಏನು ಕಾಣಿಸ್ತಾ ಇಲ್ಲ. ನನಗೂ ಏನು ಕಾಣಿಸ್ತಾ ಇಲ್ಲ, ಅದೇ ಸಮಸ್ಯೆ. ಐ ಅಂಡರ್ಸ್ಟ್ಯಾಂಡ್ ಯಂಗ್ ಮ್ಯಾನ್. ಹೊಸ ಸಿನಿಮಾ ಸ್ಟಾರ್ಟ್ ಮಾಡೋ ಟೆನ್ಷನ್, ಇನ್ ಏನೇನೋ ಮಂಡೆ ಬಿಸಿಗಳು ಎಲ್ಲ ಸೇರಿ ಒಂದೇ ಸರ್ತಿ ಶಾಕಿಂಗ್ ಆಗಿ ನಿಮ್ ಕಣ್ಣುಗಳಿಂದ ಹೊರಗೆ ಬಂದಿದೆ. ಆ ತಂದೆ ಕಣ್ಣು ಸಿನಿಮಾದಲ್ಲಿ. ಸರ್ ನನ್ ಕಣ್ ಬಗ್ಗೆ ಹೇಳಿ ಸರ್. ಲೆಟ್ ಮಿ ಎಕ್ಸ್ಪ್ಲೈನ್ ಯುವರ್ ಕೇಸ್ ಯಂಗ್ ಮ್ಯಾನ್. ನಿಮ್ ಕೇಸನ್ನು ಮೆಡಿಕಲ್ ಟರ್ಮಿನಾಲಜಿ ಒಳಗೆ ಸೈಕೋಸೊಮ್ಯಾಟಿಕ್ ಬ್ಲೈಂಡ್ನೆಸ್ ಅಂತಾರೆ. ಅಂದ್ರೆ ದೇರ್ಸ್ ಎ ಮೆಂಟಲ್ ಆಂಗಲ್ ಟು ದಿ ಫಿಸಿಕಲ್ ಡಿಸೀಸ್. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಸ್ಟ್ರೆಸ್ ರಿಲೇಟೆಡ್ ಟ್ರಾಮಾ. ತೋ ಆಂಖಿ ಹಿಂದಿ ಫಿಲ್ಮ್ ಅಲ್ಲಿ ಆ ಡ್ರೀಮ್ ಗರ್ಲ್ ಹೇಮಾ ಮಾಲಿನಿ ಕಣ್ಣುಗಳು ಏನಾಯ್ತು ಗೊತ್ತಾ? ದಮ್ಮಯ್ಯ ಅಂತೀರಿ, ನನ್ ಕಣ್ ಬಗ್ಗೆ ಸ್ವಲ್ಪ ಹೇಳಿ. ಡಿಸ್ಟರ್ಬ್ ಮಾಡಬೇಡಿ ಮಾರರೆ, ನನ್ನ ಥಾಟ್ ಪ್ರೊಸೆಸ್ ಕಟ್ ಆಗುತ್ತೆ. ನೈಟ್ ಐಸ್ ಅನ್ನೋ ಇಂಗ್ಲಿಷ್ ಸಿನಿಮಾದಲ್ಲಿ ಒಬ್ಬ ಡಾಕ್ಟರ್ ಕಣ್ಣು ಏನಾಯ್ತು ಗೊತ್ತಾ? ಸರ್ ಆ ಇಂಗ್ಲಿಷ್ ಕಣ್ಣೆಲ್ಲ ಬಿಟ್ಟಾಕಿ ಸರ್, ಈ ಕನ್ನಡದ ಕಣ್ಮಣಿ ಬಗ್ಗೆ ಹೇಳಿ ಸರ್. ಇಷ್ಟೊಂದು ಸಡನ್ ಆಗಿ ಏಕ್ದಮ್ ಕಣ್ಣೆ ಹೋಗುವಂತ ಸೈಜ್ ನ ಟ್ಯೂಮರ್ ನನಗಂತೂ ಕಾಣಿಸ್ತಿಲ್ಲ. ಟ್ರೀಟ್ಮೆಂಟ್ ತಗೊಳ್ಬೇಕ್ರಿ, ಟ್ರೀಟ್ಮೆಂಟ್ ತಗೊಳ್ಬೇಕು. ನಿಮ್ಮ ಮನಸ್ಸಿನ ಆಳದ ಸಂಘರ್ಷದ ಆ ಬೇರುಗಳನ್ನು ಹುಡುಕಿ ಅದನ್ನ ಹಿಡಿದು ಹೊರಗೆ ತೆಗೆದು ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ಬೇಕು. ಆಗ ನಿಮ್ಮ ಕುರುಡ್ತನ ವಾಸಿ ಆಗುತ್ತೆ. ಪೆನ್ ಕಣ್ ತಮಿಳ್ ಸಿನಿಮಾದಲ್ಲಿ ಆ ಬ್ಲಾಕ್ ಬ್ಯೂಟಿ ಹೀರೋಯಿನ್ ಏನಾದ್ಲು? ನನಗೇನ್ರಿ ಗೊತ್ತು, ಅವಳು ಹಾಳಾಗೋಗ್ಲಿರಿ. ನನ್ ಕಣ್ ವಾಸಿ ಆಗುತ್ತಾ ಹೇಳ್ರಿ? ಅದೆಲ್ಲ ಹೇಳಿಕ್ ಆಗೋದಿಲ್ಲ ಮಾರ್ಯಾರೆ. ವಾರ ವಾರ ಬನ್ನಿ, ಟ್ರೀಟ್ಮೆಂಟ್ ತಗೊಳ್ಳಿ, ಹೋಗಿ ಮತ್ತೆ ತಿರ್ಗಾ ಬನ್ನಿ. దేవుడు చేసిన ಜಲಜ ತೆಲುಗು ಸಿನಿಮಾದಲ್ಲಿ ಕೊನೆಗೂ ಒಂದ್ ಫಿಲ್ಮ್ ಸಿಕ್ತಲ್ಲ ಅನ್ಕೊಂಡೆ, ಹಿತ್ಲಲ್ಲಿ ಸಿಕ್ಕಿದ್ದು ಬಸ್ ಹೊರಟೋಯ್ತು. ಯಾರ ಹತ್ರನು ಬಾಯ್ ಬಿಡ್ಬೇಡ್ವೋ. ಸುಪ್ರೀತನಿಗೆ ಹೇಗೋ ಹೇಳ್ದೆ ಇರ್ಲಿ, ಆದ್ರೆ ನನ್ ಕರ್ತವ್ಯ. ಏನಂತ ಟೆನ್ಷನ್ ಆಗಿ ಕಣ್ಣು ಕುರುಡಾಗೋಯ್ತು ಅಂತನಾ? ನ್ಯಾಯ ಬೆಲೆ ಅಂಗಡಿಲಿ ನಾಯಿ ಮಾಂಸ ಮಾರೋ ಕಾಲದಲ್ಲಿ ನ್ಯಾಯ ನ್ಯಾಯ ಅಂತ ಹೊಡ್ಕೋತಿಯಲ್ಲೋ. ಲೈ, ಯಾವನು ಕೆಲಸ ಕೊಡಲ್ಲ, ಮಣ್ಣು ತಿನ್ಬೇಕಾಗುತ್ತೆ. ಶೂಟಿಂಗ್ ಪೋಸ್ಟ್ಪೋನ್ ಮಾಡ್ಬಿಡೋಣ? ಎಷ್ಟು ದಿನ? ಕಣ್ ಬರೋರ್ಗು. ಬರ್ದೇ ಹೋದ್ರೆ ಅಯ್ಯೋ, ಅದ್ ತುಂಬ್ಕೊಂಡು ಹಿಂಗೆ ಶೂಟಿಂಗ್ ಮಾಡೋ. ಕೂಡು ಕೂಡಾಗ ಇತ್ತೀಚೆಗೆ ಬರ್ತಿರೋ ಸಿನಿಮಾಗಳು ನೋಡಿದ್ರ ತಾವು? 1 ಸೆಕೆಂಡ್ ಅಲ್ಲಿ ಕಂಡು ಹಿಡಿದು ಬಿಡ್ತಾರೆ. ಹಳ್ಳ ಸಿಗ್ದಾಗ ಹಾರದ್ರಾಯ್ತು, ದೃಷ್ಟಿ ಹೋಗಿರೋದು ಗೊತ್ತಾಗದೆ ಇದ್ರಾಯ್ತು. ಬ್ಲಾಕ್ ಕನ್ನಡಕ್ಕೆ ಹಾಕೊಂಡು ಡೈರೆಕ್ಟ್ ಮಾಡ್ತೀರಿ. ಅದ್ರ ಬದಲು ಕಣ್ಣು ಹೋಗಿದೆ ಅಂತ ಟಿವಿ ಅವ್ರಿಗೆಲ್ಲ ಹೇಳ್ಬಿಡು. ಲೈ, ನೋಡ್ತಾ ನೋಡ್ತಾ ಇರೋಂಗೆ ಯಾಮಾರಿಸ್ತಿರ್ಬೇಕಣೋ. ಹೇಗೋ ಎಲ್ಲಿ ನೋಡ್ಬೇಕು, ಹೇಗ್ ನೋಡ್ಬೇಕು ಅಂತ ನಾನು ಕ್ಯೂ ಕೊಡ್ತಾ ಇರ್ತೀನಿ. ಲೆಫ್ಟ್ ರೈಟ್ ಸ್ಟ್ರೈಟ್ ಅಂತ. ನೀನು ಅಷ್ಟೇ ಕಣ್ಣಿರೋಂತರ ಕ್ಯಾಶುಯಲ್ ಆಗಿ ಮಾತಾಡ್ತಾ ಇರೋ. ಮಿಕ್ಕಿದ್ದೆಲ್ಲ ನಾನ್ ನೋಡ್ಕೋತೀನೋ. ಪ್ರೊಡ್ಯೂಸರ್ ಗೊತ್ತಾಗ್ಬಿಟ್ರೆ ಹೆಚ್ಚಂದ್ರೆ ಓಡಿಸ್ಬೋದು. ನೀನಾಗ ಹೇಳಿದ್ರು, ಅವ್ರಾಗ ಕಂಡಿಡಿದ್ರು, ಫೈನಲಿ ಆಗೋದು ಅದೇ. ಅದೇನ್ ನಿನ್ಗೆ ಹೊಸದಲ್ವಲ್ಲ, ಬೇಡ. ನನ್ನಿಂದ ಆಗುತ್ತೇನೋ? ನಾಯಿ ಕಕ್ಕನೆ ತಿನ್ನೋನಿಗೆ ನಾರ್ತಿರೋ ಬಾಳೆಹಣ್ಣು ತಿನ್ನೋದು ಕಷ್ಟವೇ. ಕೆಲವು ಸರಿ ದೇವ್ರ ಕರುಣೆ ವಿಚಿತ್ರವಾಗಿ ಕೆಲಸ ಮಾಡ್ತಂತೆ. ಧೈರ್ಯವಾಗಿ ಡೈರೆಕ್ಟ್ ಮಾಡೋ. 10 ದಿನದ ಮೊದಲೇ ಮುಹೂರ್ತ ಮಾಡ್ಕೊಂಡಿದ್ದು ಒಳ್ಳೇದಾಯ್ತು. ಇಲ್ಲ ಅಂತಂದ್ರೆ ಪ್ರೆಸ್ ಪ್ರೊಡ್ಯೂಸರ್ ಅಂತ ಗಬ್ಬೆದ್ದೋಗ್ಬಿಟ್ಟಿರೋದು. ಸ್ವಲ್ಪ ನ್ಯಾಚುರಲ್ ಆಗಿ ನಡ್ಕೊಂಡ್ ಬರೋ. ಅಲ್ವೋ, ಯಾರು ಬೇರಾದ್ರೂ ಡಿಕ್ಕಿ ಗಿಕ್ಕಿ ಹೊಡೆದ್ಬಿಟ್ರೆ? ನಾನಿಲ್ವೇ. ಎಲ್ರು ನನ್ನೇ ನೋಡ್ತಿದಾರ? ನಿನ್ನ ಯಾರು ನೋಡ್ತಿಲ್ಲ, ನೀನು ಯಾರು ನೋಡ್ಬೇಡ. ನಾನು ಹೇಗೋ ನೋಡ್ಲಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ರೈಟು. ಗುಡ್ ಮಾರ್ನಿಂಗ್. ಹೋದ? ಗುಡ್ ಮಾರ್ನಿಂಗ್. ಅಯ್ಯೋ ಸಾಕು. ನೋಡಕ್ ಹೇಗಿದ್ದೀನೋ? ಬಟ್ಟೆ ಗಲೀಜಿಲ್ಲ ತಾನೆ? ಬದ್ರಿ ಯಾತ್ರೆಗೆ ಬಂದಿರೋ ಬೇಡ್ರ ಕಂಡಪ್ಪನ್ ತರ ಕಾಣಿಸ್ತಿದ್ಯಾ. ಮುಚ್ಕೊಂಡ್ ಬರ್ಲಿ. ಅದೇ ಆಮೇಲೆ ಈ ಕಡೆ ಹೊಸ್ಲಿದೆ, ನೋಡ್ಕೊಂಬಾರೋ. ಸೆಟ್ ಒಳಗಡೆ ಬಂದ್ವಿ. ಸ್ವಲ್ಪ ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಲೆಫ್ಟ್. ಕಾಫಿ ಬೇಡ, ಟೀ ಸರ್. ಟೀ ಬೇಡ, ಕ್ಯಾರೆಟ್ ಜ್ಯೂಸ್ ತನ್ನಿ, ಕಣ್ಣಿಗೆ ತಂಪಂತೆ. ಸರಿ ಸರ್. ಥ್ಯಾಂಕ್ ಯು ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಆ ಬ್ಯಾಕ್ ಗ್ರೌಂಡ್ ಹೇಗಿದೆ ಸರ್? ಸ್ವಲ್ಪ ಡ್ರೈ ಆಗ್ಬೇಕಾಗಿತ್ತು ಸರ್. ಆ ಬ್ಲಾಕ್ ಕಲರ್ ಸ್ವಲ್ಪ ಜಾಸ್ತಿ ಆಯ್ತಾ? ಸ್ವಲ್ಪ ಕಡಿಮೆ ಮಾಡ್ಬೋದು ಅನ್ಸುತ್ತೆ ಅಲ್ವಾ ಗಂಡಿ? ಹೌದು, ಸ್ವಲ್ಪ ಕಡಿಮೆ ಮಾಡ್ಬೋದು ಅನ್ಸುತ್ತೆ. ರೈಟ್. ಲೆಫ್ಟ್. ಎಷ್ಟು ಕಡಿಮೆ ಸರ್? ನೀವೇ ಡೈರೆಕ್ಟರ್ ಆಗಿದ್ರೆ ಎಷ್ಟು ಕಡಿಮೆ ಮಾಡ್ತಿದ್ರು ಅಷ್ಟು ಕಡಿಮೆ ಮಾಡ್ಬಿಡಿ. ಶಬಾಷ್. ತೊಂದ್ರೆ ಕೊಡ್ಬೇಡಿ, ಸುಮ್ನೆ ಹೋಗ್ರಿ. ಬರೋ. ಡೈರೆಕ್ಟರ್ ಜ್ಯೂಸ್ ಬಂತೇನ್ರಾ? ಕೊಡ್ರೋ ಕ್ಯಾರೆಟ್ ಜ್ಯೂಸ್. ಬರೋ, ಕೂತ್ಕೊಳ್ಳಿ. ಅಯ್ಯಲೇ, ಬಯಲ್ಲಿ ಶಂಡಸ್ ಕೂತ್ಕೊಳ್ಳುವಾಗ ಹುಡುಕಿ ಹುಡುಕಿ ಕೂತ್ಕೊಳ್ಳೋ ತರ ಕೂತ್ಕೊಳ್ಳೋದ. ನೆಟ್ಟು ಕೂತ್ಕೊಳ್ಳೋ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ದೃಷ್ಟಿ ಗಣಪತಿ ಇಟ್ಕೊಳ್ಳಿ, ಒಳ್ಳೇದಾಗುತ್ತೆ. ದೃಷ್ಟಿ ಗಣಪತಿನ? ಹೌದು ಸರ್. ತಗೊಳ್ಳಿ. ಈ ಬರೋ ಇಲ್ಲಿ. ಅಲ್ಲಿ ನೋಡು ಯಾರು ಬಂದ್ರು ಅಂತ. ನಾಳೆ ಬಾ, ಕೊಡಲಿ. ಲೋ ದೃಷ್ಟಿ ಗಣಪತಿ, ಒಂದ್ 5 ನಿಮಿಷ ಬಂದೆ, ಕೂತಿರಿಲ್ಲ. ಬೇಡ, ಸರ್,
ಹೀರೋಯಿನ್ಗೆ ಇದು ಕೊಡ್ಲಾ ಸರ್? ಅದನ್ನ ಕೊಡು. ಅದು ಅಂದ್ರೆ ಸರ್ ನಿಂತ ಏನಿದೆ ಅದನ್ನ ಕೊಡಪ್ಪ. ಸರ್ ಅವ್ರಿಗೆ ನೀವು ಕೊಟ್ರೆ ತಗೊಳ್ಳೋದಂತೆ ಸರ್. ನಾನ್ ಕೊಡ್ಬೇಕಂತ? ಹೌದು ಸರ್. ನಾನ್ ಹೇಳಿದೆ ಅಂತೇಳಿ ಅದನ್ನ ಕೊಡು. ಇದಾ ಸರ್? ಸರ್ ಇದು ಗ್ಲೌಸ್ ಇಲ್ಲ ಸರ್. ಅದೆಲ್ಲ ಬೇಕಂತ? ಹೌದಂತೆ ಸರ್. ಅದೆಲ್ಲ ಬೇಕಿಲ್ಲ ಅಂತ ಡೈರೆಕ್ಟ್ ಹೇಳಿದ್ರು ಅಂತ ಅದನ್ನೇ ಕೊಡು. ಸರ್ ಹೀರೋಯಿನ್ಗೆ ಇದು ಕೊಟ್ರೆ ಹೀರೋಗೆ ಇದು ಕೊಡ್ಲಾ ಸರ್? ಹೌದು. ಇದಾ ಸರ್? ಹೌದಯ್ಯ. ಹೀರೋ ಸಾಹೇಬ್ರಿಗೆ ಸರ್. ಹೀರೋ ಇದು, ಹೀರೋಯಿನ್ ಅದು ಕೊಡಯ್ಯ. ಸರಿ ಸರ್. এই যে ডাইরেক্টর বাবু, আপনি আজকে শুটিং শুরু করবেন নাকি? ರಂಗಣಿ, সকাল থেকে চা কফি করে ರಂಗಣಿ, যাচ্ছেন। আরে আলো চলে যাচ্ছে, ರಂಗಣಿ, সিনেমা বানাবেন নাকি? ಮೊದ್ಲೇ ಹೆಗ್ನ ಬಿಟ್ಕೊಂಡ್ರ ಚಡ್ಡಿ ಒಳಗಡೆ ಹಾವನ್ನು ಬಿಡ್ತಾ ಇದೆಯಲ್ಲೋ, ಏನೋ ಹೇಳ್ತಿದ್ದ ನೀವು? ಬಂದಾಗಿಂದ ಬರೀ ಕಾಫಿ ಟೀ ಅಂತಿದಾರಲ್ಲ, ಇವ್ರೇನ್ ಶೂಟಿಂಗ್ ಮಾಡ್ತಾರ ಇಲ್ಲ ಕಲ್ಕಟ್ಟಾಗ ಹೋಗ್ಲಾ ಅಂದ್ರು. ಖಂಡಿತವಾಗ್ಲೂ ಇವತ್ತೇ ಶುರು ಮಾಡ್ತಿದೀವಿ ಅಂತ ಹೇಳಪ್ಪ. ಆಜ್ ಶೂಟಿಂಗ್ ಚಾಲು ಹೈ. তাহলে ভজন গাইছেন বসে বসে? ಅಲ್ಲ ಮೋಸ ಅಲ್ಲ. ಏನೋ ಅಂದ ಅವನು? ಈ ಶಾಟ್ ಏನು ಅಂತ ಕೇಳ್ತಿದ್ದಾರೆ. ಅದು ಮಗ ಮನೆ ಬಿಟ್ಟು ಹೋಗೋ ಸೀನು. ಮೊದ್ಲು ಮಾಸ್ಟರ್ ಶಾಟ್ ತೆಗ್ಬಿಡೋಣ ಅಂತ ಹೇಳ್ತಾರೆ ಅಲ್ವಾ ಸರ್? ಕಣ್ಣಲ್ಲಿ ಹಾಗೆ ಕಾವೇರಿ ಬಂದ್ಬಿಡ್ಬೇಕು. ಮಾಸ್ಟರ್ ಶಾಟ್ ಹೈ, ಆಂಖಿ ಮೇ ಬ್ರಹ್ಮಪುತ್ರ ಆನಾ ಹೈ. ಏ ಸೋಮ ಬರ ಇಲ್ಲಿ. ಆರ್ಟಿಸ್ಟ್ಗೆಲ್ಲ ಡೈಲಾಗ್ ಕೊಟ್ಟಿದ್ದೇನೋ? ಕೊಟ್ಟಿದ್ದೀನಿ ಸರ್. ಎಲ್ಲರೂ ರೆಡಿ ಇದಾರೇನೋ? ರೆಡಿ ಇದ್ದಾರೆ ಸರ್. ಕರ್ಕೊಂಡ್ ಬಂದು ಡೈರೆಕ್ಟರ್ ಮುಂದೆ ನಿಲ್ಸು ಅಲ್ವೇ ಸರ್? ಹೌದು, ನಾನು ಎಲ್ರು ಒಂದ್ಸಲ ನೋಡ್ಬೇಕು. ಓಕೆ ಸರ್. ನೋಡ್ಬೇಕೆ? ಓಯ್ এই তো মাস্টার শট है ना মাস্টার। ধপের মাস্টার শট, আরে, মাস্টার শট। क्या? আচ্ছা শোনো, তোমার ডাইরেক্টর হ্যাঁ। আমাকে একটু অন্ধ অন্ধ লাগছে। ওকে কিন্তু আমাকে ನೀನು ಹಣೆ সাথে ಬರಲ್ಲ. হবে। ಇನ್ನು ಮೊಸರದಲ್ಲಿ ಹುಡುಕಿ ಗ್ರಾನೈಟ್ ಕಲ್ಗಳನ್ನೇ ಹಾಕೊಂಡಿದ್ವಿ. क्या बात है? ಏಯ್ ಏನಂತ ಅಬೇಗೆ? ಅಲ್ಲ ಶಾಟ್ ನ ಡೈರೆಕ್ಟರ್ ಎಕ್ಸ್ಪ್ಲೇನ್ ಮಾಡ್ಬೋದಲ್ಲ, ಅವ್ರು ಯಾಕೆ ಕುರುಡ್ರ ತರ ಕೂತಿರ್ತಾರೆ ಅಂತ. ಕಂಡ್ರಲ್ವಾ? ಅದು ಡೈರೆಕ್ಟರ್ ನನಗೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅವರು ಸೆಟ್ ಅಲ್ಲಿ ಜಾಸ್ತಿ ಮಾತಾಡಲ್ಲ, ಸುಮ್ಮನೆ ನೋಡ್ತಿರ್ತಾರೆ ಅಲ್ವೇ ಸರ್? ಅಯ್ಯೋ ನಿಂತ್ಕೊಂಡಿರಲ್ಲ. ಅಯ್ಯೋ ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ. ಬಾಜಿ नहीं करता वो आज ओशल। ಹಲೋ, ಡೈರೆಕ್ಟರ್ಗೆ ಡೆಂಗ್ಯೂ ಜ್ವರ ಬರ್ತಾ ಇದೆ. डायरेक्टर को डेंगू। ডেঙ্গু? হ্যাঁ? ওরে বাবা, কি ভাগ্য রে আমার। খালি ঢপের ডাইরেক্টর, ডেঙ্গু ডাইরেক্টর না। বাবা আমি যাচ্ছি বাবা, কলকাতা ಏನಂತ ಅವ್ನಿಗೆ? ಸಿಗೋರಲ್ಲ ಬರೀ ಕುರುಡ್ರನ ಅಂತ ಅವ್ರು ಸರ್। ಯಾವ ಸಿನಿಮಾ ಡ್ರೆಸ್ ಸರ್ ಇದು? ಇದೇನು ನಿಮ್ ಹೀರೋ ಗಂಡ ಬಿಟ್ಟು ಗರ್ತಿ ತರ ಚೂಡಿದಾರ ಹಾಕೊಂಡು ಸಂಭ್ರಮ ಪಡ್ತಾ ಇದ್ದಾನೆ? ಚೂಡಿದಾರ? ಎಸ್, ಅದು ದಟ್ ಇಸ್ ನ್ಯೂ ಕಾನ್ಸೆಪ್ಟ್. ಅದು ಅರ್ಧನಾರೀಶ್ವರ ಸ್ಟೈಲ್. ಅದ್ರ ಮೇಲೆ ತಲೆ ಕೆಡಿಸ್ಕೊಬೇಡಿ, ನಾನು ಹೇಳ್ದಷ್ಟು ಮಾಡಿ ಪ್ಲೀಸ್. ಸರ್ ಹೊರಗೆ ನೋಡ್ತಿದ್ರೆ ನಂಗೆ ಯಾಕೆ ಮಾಡಕ್ ಆಗಲ್ಲ. ಇಲ್ಲಿ ಡೈರೆಕ್ಟರ್ ನೋಡ್ತಾ ಇಲ್ಲ. ಸರ್ ಯಾವ ಗನ್ ಯೂಸ್ ಮಾಡ್ಲಿ? ನಿಮ್ ಗನ್ನ ಯೂಸ್ ಮಾಡಿ. ಹಳೆ ಗನ್ ನಂದು. ಹೌದಾ? ಸರ್ ಆ ಸೆಟ್ ನನ್ ಗನ್ ಹೊಸದಿದ ಅವನು ಯೂಸ್ ಮಾಡ್ಲಾ? ಯಾವ್ದೋ ಒಂದು ಯೂಸ್ ಮಾಡ್ರಿ. ಅದು ನೀವ್ ಯಾಕ್ರಿ ಮಾತಾಡ್ತೀರಿ? ಡೈರೆಕ್ಟ್ ಹೇಳಿ. ಏನೋ ಇವನು? ಸರ್ ಪ್ಲೀಸ್, ನಾನೇ ಹೇಳ್ತೀನಿ, ನೀವು ಅದನ್ನ ಯೂಸ್ ಮಾಡಿ. ಯಾವ್ದನ್ನ? ಅದನ್ನ ಯೂಸ್ ಮಾಡಿ. ಇದನ್ನ? ಅದನ್ನ ಸರಿ. ಇವಳೇನಪ್ಪ ಮಗಳು ಗೌರಿ ತರ ಇದ್ದೋಳು, ಮಂದಿರ ಬೇಡಿತರ ಕಾಲ ಹತ್ರ ಏನೋ ಮೆತ್ತ ಸಿಗ್ತಿದೆ. ರೂಪಾ ಮೇಡಮ್ ಕಾಲಕ್ಕೆ ಬಿದ್ದಿದ್ರೆ ಆಶೀರ್ವಾದ ಮಾಡಿ ಸರ್. ನಿತ್ಯ ಸುಮಂಗಲಿ ಭವ. ಸರ್ ನಾನು ಮೆಟ್ಲಿಡ್ಕೊಂಡ್ ಬರ್ಬಹುದಾ? ಎಲ್ಲಿಂದ ಬೇಕಾದ್ರೂ ಬನ್ನಿ, ನಾನಂತೂ ನೋಡೋದಿಲ್ಲ. ಹೌದೌದು, ರೆಡಿನಾ? ಹೋಗಿ. ಸೌಂಡ್ ಕ್ಯಾಮ್ರಾ ಆಕ್ಷನ್. ಸೀನ್ ಹೇಗ್ ಬಂತು? ಸಿನಿಮಾ ನೋಡಿದವ್ರಿಗೆ ಮಲೇರಿಯಾ ಲಕ್ವ ಎರಡು ಗ್ಯಾರಂಟಿ. ಹುಚ್ಚುಚ್ಚಾಗಿ ಡೈರೆಕ್ಟ್ ಮಾಡ್ತಿದೀನಿ ಅಂತ ಮಾತಾಡ್ಕೊಳ್ತಿದಾರಾ? ಆಲ್ರೆಡಿ ಹುಚ್ಚ ನನ್ ಮಗ ಅಂತ ಎಲ್ಲರಿಗೂ ಗೊತ್ತಿರುವಾಗ ಹೊಸದಾಗಿ ಏನೋ ಮಾತಾಡೋದು. ಅದಲ್ಲ ಬಿಡು, ಆಕ್ಟಿಂಗ್ ಹೇಗ್ ಮಾಡ್ತಿದಾರೋ? ಕೈ ಕಾಲೆಲ್ಲ ಕುಣಿಸ್ಕೊಂಡು ಓವರ್ ಆಕ್ಟ್ ಮಾಡ್ತಿದಾರಾ ಅಥವಾ ನ್ಯಾಚುರಲ್ ಆಗಿ ಮಾಡ್ತಿದಾರಾ? ನಿಮ್ ಹೀರೋನ ತಾನೇ ಹೆರಿಗೆ ಆಸ್ಪತ್ರೆಯಲ್ಲಿ ಹೆಣ್ಮಗುನ ಹೆತ್ತು ಸಂಕಟ ಪಡ್ತಿರೋ ಹೆಂಗಸನ್ ತರ ಮಾಡ್ತಿದ್ದ. ಅವನ್ ಬಿಡ, ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಇದ್ದಂಗೆ. ಅವಳು ಮಾವಿನ ತೋಪಲ್ಲಿ ಚೆಕ್ಕೂತ ಮಾರುಳ್ತೀರ. ಚಕ್ಕೋತಾನ ಆಕ್ಟಿಂಗ್ ಬಗ್ಗೆ ಹೇಳಿದ್ದು ಮತ್ಕೋ. ಯಾರಿಗೂ ಗೊತ್ತಾಗಲ್ವೇನೋ? ಅದೇ ಶಾಟ್ ಬೇಕು, ಇದೇ ಆಂಗಲ್ ಬೇಕು ಅಂತ ಕಿರಿಕ್ ಮಾಡದೇ ಇದ್ರೆ, ಫಸ್ಟ್ ನೈಟ್ ಅಲ್ಲಿ ಶಕಿಲ ಒಂದು ಸಾಧು ಕೋಕಿಲ ಬಂದಾಗ ಆಡದೇ ಇದ್ರೆ ಎಲ್ಲ ಓಕೆ. ಸಾರಿ ಸರ್, ನಾನು ನಿಮ್ಮನ್ನ ನೋಡ್ದೆ, ಆದ್ರೆ ಗಮನಿಸ್ಲಿಲ್ಲ. ಏನೋ ಮಾತಾಡ್ಕೊಂಡ್ ಬರ್ತಿದ್ವಾ, ಕ್ಷಮಿಸಿ, ತುಂಬಾ ಮ್ಯಾಚ್ ತಪ್ಪಾಯ್ತು. ಮುಗಿದ್ಮೇಲೆ ಯಾಕೋ ಕಾಮೆಂಟ್ರಿ ಕೊಡ್ತಿದ್ಯಾ? ಅವ್ನು ಹೋಗಾಯ್ತು. ಮೊದ್ಲೇ ಹೇಳೋದಲ್ವನ? ಅಯ್ಯೋ, ನನಗೆ ಈ ಕುಡುಕರ ಜೊತೆ ವ್ಯವಹಾರ ಮಾಡೋ ಅಭ್ಯಾಸ ಇದೆ, ಆದ್ರೆ ಕಣ್ಣು ಕಾಣದೇ ಇರೋರ ಜೊತೆ ವ್ಯವಹಾರ ಮಾಡೋ ಅಭ್ಯಾಸನೇ ಇಲ್ಲಪ್ಪ. ಸರ್ ನೆಕ್ಸ್ಟ್ ಇನ್ ಚಂದ್ರಕಾಂತ್ಗೆ ಇದ್ಕೊಡ್ಲಾ? ಅದು ಕೊಡಿ. ಯಾವ್ದು ಸರ್? ಯಾವುದು? ಅದು ಲೆಫ್ಟ್. ಬ್ಯೂಟಿಫುಲ್ ವಾಚ್. ದೊಡ್ಡದು ಎಲ್ಲ ದೊಡ್ಡದಾಗಿರ್ಬೇಕು. ದೊಡ್ಡದಾಗಿದಷ್ಟು ಮಜಾ. ಲೈಫ್ ಅಲ್ಲೆಲ್ಲ ದೊಡ್ಡದಾಗಿರ್ಬೇಕು. ದೊಡ್ಡದಾಗಿರೋದನ್ನೇ ಕೊಡಿ. ದೊಡ್ಡದಾಗಿ. ಕೊಡಪ್ಪ, ದೊಡ್ಡದಾಗ ಕಾಣೋ ತರ. ಯಾರು? ಸುಪ್ರೀತಾ. ನಾನ್ ಮಾತಾಡೋದು. ಅಯ್ಯೋ ನೀನೇ ಮಾತಾಡಲೇ. ನೀನೇ ಮಾತಾಡ. ಅಯ್ಯೋ ನಾನೇನ್ ಮಾತಾಡ, ನೀನೇ ಮಾತಾಡೋ. ನೀನೇ ಮಾತಾಡ.
ಅಯ್ಯೋ ಒಂದ್ ನಿಮಿಷ ಇಲ್ಲಿ ಬಾ, ಚೇರ್ ಇದೆ, ಕೂತ್ಕೋ, ಸಮಾಧಾನವಾಗಿ ಮಾತಾಡು, ಕೂತ್ಕೋ ಇಲ್ಲಿ. ತಗೋ. ನಾನೇನು ಅವಳ ಹತ್ರ ಮಾತಾಡೋದು? ಎತ್ತಲೆ. ಅಲ್ವಾ ಹಟ್ಟಿಗೇರೋ ಮೊದ್ಲು ಅಂತಂದ್ರೆ ಬೆಟ್ಟಿಗೆ ಏರ್ಬಿಟ್ನಲ್ಲಪ್ಪ ಇವನು. ಏನೋ ಮಾಡುದು. ಮನು, ಹೇಗಾಯ್ತು ಫಸ್ಟ್ ಡೇ ಶೂಟಿಂಗ್? ಓಕೆ, ಆದ್ರೆ ನನ್ನ ದೃಷ್ಟಿ ಯಾರಿಗೂ ಅರ್ಥ ಆಗ್ತಿಲ್ಲ. ನನ್ನ ಲೆವೆಲೇ ಬೇರೆ ಈಗ. ನಾನ್ ನಾಳೆ ಶೂಟಿಂಗ್ ಬರ್ತಾ ಇದ್ದೀನಿ. ನೀನ್ ಯಾಕೆ ಬರ್ತಿದ್ಯಾ? ನೀನ್ ಸುಮ್ನೆ ಬರ್ಬೇಡ. ನಿನ್ಗೆ ಪಿತ್ತ ನೆತ್ತಿಗೇರಿದೆ, ಮೊದ್ಲು ಇಳಿಸೋ. ನಾನ್ ನೋಡ್ಕೋತೀನಿ. ನನ್ ಕಣ್ ರೆಪ್ಪೆ ನನ್ ಕಣ್ಣ ನೋಡ್ಕೊಳ್ಳೋ ತರ ನೋಡ್ಕೋತೀನಿ. ನಿನ್ ಕಣ್ಣ ಇದೇ ಕತ್ರು ಕುಪ್ಪೆ ಬೀದಿ ಬೀದಿಲಿ ನಾಯಿ ತರ ಓಡಾಡ್ತಿದ್ದೆ. ಇಲ್ಲೇ ಬೆಳ್ದೆ, ಇಲ್ಲೇ ಕೊಲೆ ಮಾಡ್ದೆ, ಇಲ್ಲಿಂದಲೇ ಜೈಲ್ಗೋದೆ. ಆದ್ರೀಗ ಎಲ್ಲ ಕಳ್ಕೊತಾ ಇದ್ದೀನಿ, ಎಲ್ಲ ಕಳ್ಕೊತಾ ಇದ್ದೀನಿ. ನೋ ಸೀನಾ, ನೋ ಸೀನಾ, ನೋ ನನ್- ನೋ 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 ನೋ. ಸಿನ್ ಮುಗ್ದು ಅರ್ಧ ಗಂಟೆ ಕಟ್ಟೇಳು. ಹಲೋ. ಹಲೋ, ಹೂ ಇಸ್ ಸ್ಪೀಕಿಂಗ್? ಫೋನ್ ಎಲ್ಲ ಕಣೋ, ಹೀರೋಯಿನ್ ರೂಪ. ಓ ಹಾಯ್. ರೈಟು. ಹಾಯ್. ಸರ್, ನಿಮ್ ಜೊತೆ ಪರ್ಸನಲ್ ಆಗಿ ಮಾತಾಡ್ಬೇಕು. ನನ್ ಜೊತೆ? ಸರಿ ಬಿಡಪ್ಪ, ನಾವ್ ಬರ್ತೀವಿ. ಹೇ, ನೀನ್ ಹೋಗ್ಬೇಡ, ಎಲ್ಲ ಉಲ್ಟಾ ಆಗ್ಬಿಡುತ್ತೆ. ಮೇಡಮ್ ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಕೂತ್ಕೊಂಡ್ರ? ಹಾ, ಹೇಗ ಅನಿಸ್ತಾ ಇದೆ ಶೂಟಿಂಗ್? ನನಗಷ್ಟು ತಿಳುವಳಿಕೆ ಇಲ್ಲ. ನಿಮ್ ಜೊತೆ ಆಕ್ಟಿಂಗ್ ಮಾಡಕ್ ಅವಕಾಶ ಸಿಕ್ಕಿದ್ದೆ ಅದೃಷ್ಟ. ಸರ್, ಫ್ರಾಂಕ್ ಆಗಿ ಹೇಳಿ, ನಂದೇನಿಷ್ಟ ಆಯ್ತು? ನಿಮ್ದ ಯಾವ ಸೀನು ಅಂತ. ಸೀನಾ? ಲಾಸ್ಟ್ ಸೀನ್. ಲಾಸ್ಟ್ ಸೀನ್ ಅಲ್ಲಿ ಯಾವ್ದು? ಫಸ್ಟ್ ಟೇಕಾ ಲಾಸ್ಟ್ ಟೇಕಾ? ಮಧ್ಯದ್ದು. ಮಧ್ಯದ್ದೆ. ಆ, ಬೇಕಿದ್ರೆ ಇಂಪ್ರೂವ್ ಮಾಡ್ಕೋತೀನಿ. ಮಧ್ಯದ್ದ? ಅಲ್ಲ ಸರ್, ಆಕ್ಟಿಂಗು ನೀವ್ ಎಷ್ಟ್ ಬೇಕಾದ್ರೂ ತಗೊಳ್ಳಿ. ಏನು? ಟೇಕು. ಓಹ್, ಆದ್ರೆ ನಂಗೊಂದ್ ಪ್ರಾಬ್ಲಮ್ ಆಗಿದೆ ಸರ್. ವಾಟ್? ಕ್ಯಾರೆಕ್ಟರ್ ಅರ್ಥ ಆಗ್ತಿಲ್ಲ. ಅಷ್ಟೊಂದ್ ಕಷ್ಟ ಆಗ್ತಿದ್ಯಾ? ಹ್ಞೂ ಸರ್, ಹೋಗ್ತಿಲ್ಲ ಅಯ್ಯೋ. ಕ್ಯಾರೆಕ್ಟ್ರು. ನೀವ್ ರಾತ್ರಿ ನನ್ ಫ್ಲಾಟಿಗೆ ಬಂದ್ಬಿಟ್ಟು ಎಕ್ಸ್ಪ್ಲೇನ್ ಮಾಡಿದ್ರೆ ಚೆನ್ನಾಗ್ ಮಾಡ್ಬೋದೇನೋ. ನಾನಾ? ಹಾ, ನಿಮ್ ಫ್ಲಾಟ್ಗ? ಐ ಡೋಂಟ್ ಮೈಂಡ್. ನೀವು ನನ್ ಡೈರೆಕ್ಟ್ರು. ನಿಮ್ ಫೋನ್ ಮಾಡ್ತೀನಿ. ಕಾಯ್ತಿರ್ತೀನಿ. ಬಾಯ್. ಬಾಯ್. ಪರವಶನಾದೆನು ಅರಿಯುವ ಮುನ್ನವೇ. ಸ್ಮಾರ್ಟ್ ಆಗಿ ಕಾಣ್ತಿದ್ದೀನಾ? ಫಸ್ಟ್ ಕ್ಲಾಸ್ ಆಗಿದ್ಯಾ? ಪಾಪ ರೂಪಗೆ ಒಳಗೆ ಹೋಗಕ್ಕಾಗ್ತಿಲ್ವಂತೆ. ನೀನ್ ಕಳ್ಸು. ಕ್ಯಾರೆಕ್ಟರ್ ಒಳಗೆ. ಓಹೋ, ಐಸಿ. ಒಳಗಡೆ ಹೋಗಿ ಏನಾದ್ರು ಹೆಚ್ಚು ಕಡಿಮೆ ಆಗ್ಬಿಟ್ರೆ? ಆದ್ರೆ ಅವಳಿಗಾಗುತ್ತೆ, ನಿನ್ಗೇನಾಗುತ್ತೆ ಪಿಂಡ? ಚಪ್ಪಲ ಬಂದ್ಬಿಟ್ಟೆ. ಆದ್ರೂ ಒಂದ್ ಕಡೆ ಮನಸ್ಸು. ಬೇಡದೆ ಇದ್ದದ್ನೆಲ್ಲ ಇಲ್ಲಿ ಹಾಕೋ ತಂದೆ. ಹೋಗ್ಲಾ? ಸರಿ ನೋಡು, ಹೊರಗ್ ಬಂದ್ಮೇಲೆ ಜೋರಾಗಿ ಕೂಕೋ, ನಾ ಬಂದ್ ಕರ್ಕೊಂಡ್ ಬರ್ತೀನಿ. ಓಕೆನಾ? ಬಾಯ್. ಹೇ, ಆಲ್ ದ ಬೆಸ್ಟ್. ದೃಷ್ಟಿ ಇಲ್ಲದೆ ಇದ್ದವನಿಗೆ ಡರ್ಟಿ ಪಿಕ್ಚರ್ ಯೋಗ ಅನುಭವಿಸು. ಸೊ ಹೌ ಡು ಯು ಲೈಕ್ ಮೈ ಫ್ಲಾಟ್? ವೆರಿ ನೈಸ್, ವೆರಿ ನೈಸ್. ಕೂತ್ಕೊಳ್ಳಿ. ನೀವು ಬರ್ತಿರೋ ಇಲ್ವೋ ಅಂತ ಅನ್ಕೊಂಡಿದ್ದೆ. ಅಯ್ಯೋ, ನೀವ್ ಕರೆದು ನಾನ್ ಬರ್ದಿರಕ್ಕಾಗತ್ತಾ? ಹೋಗಿ ಸರ್, ನನ್ಗೆ ಎಲ್ಲಿಂದ ಶುರು ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಓಪನಿಂಗ್ ಶಾಟ್ ಇಂದಾನೆ ಶುರು ಮಾಡಿ. ನಿಮ್ಗೇನ್ ಅರ್ಥ ಆಗ್ತಿಲ್ಲ? ನನ್ಗೆ ನಿಮ್ ಜೊತೆ ವರ್ಕ್ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗ್ತಿದೆಪ್ಪ. ಯಾಕೆ? ನಮ್ ನಡುವೆ ಹೇಳಲಿಕ್ಕೆ ಆಗದೆ ಇರೋಂಥದ್ದೇನೋ ಬೆಳ್ದ್ಬಿಟ್ಟಿದೆ ಅಂತ ನನ್ಗನ್ನಿಸ್ತಾ ಇದೆ. ಅಂತದ್ದೇನು ಬೆಳೆದಿಲ್ವಲ್ಲ? ಅದು ನನ್ ಇಮ್ಯಾಜಿನೇಷನ್ ಇದ್ರೂ ಇರಬಹುದು. ಆದ್ರೆ ನೀವು ನನ್ನ ನೋಡೋ ನೋಟನ ಕಣ್ಣಲ್ಲೇ ಕೊಲ್ತೀರಿ, ಕಣ್ಣಲ್ಲೇ SMS ಕಳಿಸ್ತೀರಿ, ಕಣ್ಣಲ್ಲೇ ಇನ್ವಿಟೇಷನ್ ಕೊಡ್ತಿದ್ರಲ್ಲ. ಈ ಕಣ್ಣಲ್ಲ, ಇನ್ವಿಟೇಷನ್. ಸರ್, ನಾನು ಬೋಲ್ಡ್ ಹುಡುಗಿ, ತುಂಬಾ ಫ್ರಾಂಕು. ಯಾರ ಬಗ್ಗೆ ಆದ್ರೂ ಫೀಲ್ ಆದ್ರೆ ಡೈರೆಕ್ಟ್ ಆಗಿ ಹೇಳ್ಬಿಡ್ತೀನಿ. ಓ, ನೀವು ನನ್ನ ರೋಲ್ ಡಿಸ್ಕಸ್ ಮಾಡಕ್ ಕರ್ದಿದ್ದೀರಾ ಅನ್ಕೊಂಡೆ. ಒಳಗೆ ಹೇಗ್ ಹೋಗೋದು, ಕ್ಯಾರೆಕ್ಟರ್ ಒಳಗೆ ಅಂತ ತಿಳ್ಕೊಳಕ್ಕೆ ಅನ್ಕೊಂಡೆ. ನೀವು ಆಮ್ ಐ ಮೇಕಿಂಗ್ ಯು ನರ್ವಸ್? ಇವತ್ತು ಶೂಟಿಂಗ್ ಸ್ವಲ್ಪ ಟಫ್ ಇತ್ತು. ಅಯ್ಯೋ, ಸೋಫಾ ಮೆತ್ತಗೆ ಚೆನ್ನಾಗಿದೆ. ಇಂಪೋರ್ಟೆಡಾ? ನನ್ ಕಡೆ ನೋಡಿ ಸರ್.
ನಾಚಿಕೆ ಯಾಕೆ? ದಿಂಬೆ ಹಾಕಿ ಕೊಡ್ತಿದ್ದೀರಾ? ಸೋಫಾನೇ ಚೆನ್ನಾಗಿತ್ತು. ನಾನ್ ಯಾರನ್ನಾದ್ರೂ ನಂಬದ್ರೆ ಏನ್ ಕೊಡಕ್ಕೂ ಸಿದ್ಧ. ನನಗೆ ಜ್ಯೂಸ್ ಸಾಕು, ವಿತೌಟ್ ಐಸ್ ಆರ್ ವಿತ್ ಐಸ್. ಪ್ರೀತಿ ಮಾಡಿ ಅಂದ್ರೆ ಜ್ಯೂಸ್ ಕೇಳ್ತಿರಲ್ಲ ಸರ್. ಇದೆಲ್ಲ ಟೂ ಮಚ್. ನಾನ್ ಚಪ್ಪಲ ಪಟ್ಟು ಬಂದಿದ್ ನಿಜ, ಆದ್ರೆ ಐ ವೆರಿ ಡೆಡಿಕೇಟೆಡ್ ಡೈರೆಕ್ಟರ್. ಮನೆ ಯಾಕ್ರಿ KSC ಸ್ಟೇಡಿಯಂ ತರ ಕಟ್ತೀರಾ? ನನ್ನ ಹೆಂಡತಿ ಸೌತಿ ಎಲ್ಲ ಸಿನಿಮಾ ನಾನು ಏನೇ ಮಾಡಿದ್ರು ಶೆಡ್ಯೂಲ್ ಮುಗಿದ್ಮೇಲೆ ಮಾಡೋದು. ದಟ್ಸ್ ಪಾಲಿಸಿ. ಶೆಡ್ಯೂಲ್ ಮುಗಿಯೋವರೆಗೂ ಕಿಂಗ್ ಫಿಶರ್ ಕ್ಯಾಲೆಂಡರ್ ಕೂಡ ನೋಡಲ್ಲ. ನಾನು ಅಷ್ಟು ಒಳ್ಳೆಯವನು. ಇದೇನ್ ಸರ್, ಕಾಮಧೇನುನೇ ಕಣ್ಮುಂದೆ ನಿಂತಿರುವಾಗ ಕನ್ನಡಿ ಒಳಗಿರೋ ಗಂಟು ಕೈ ಹಾಕ್ತಿದ್ದೀರ. ನೋಡಿ, ನಾನು ಇಮೋಷನಲ್ ಆದಾಗ ಈ ತರ ಗೋಡೆ ಎಲ್ಲ ಹಿಸ್ಕಕ್ ಶುರು ಮಾಡ್ತೀನಿ. ನೀವು ಬೇರೆ ಟೆನ್ಷನ್ ಆಡ್ ಮಾಡಬೇಡಿ. ತಲೆ ಬಿಸಿಯಾಗಿ ಕಣ್ಣೆಲ್ಲ ಮಂಜು ಕಾಣ್ತಾ ಇದೆ. ಪ್ಲೀಸ್ ಟೆಲ್ ಮಿ ವೇರ್ ಇಸ್ ದ ಡೋರ್? ಡೋರಾ? ಇದೇ ಸ್ವರ್ಗದ ಡೋರು. ನಾನ್ ಐಟಮ್ ನಂಬರ್ ಮಾಡಕ್ ಹೋಗಿರ್ಲಿಲ್ಲ. ಇನ್ನೇನ್ ಮಾಡಕ್ ಹೋಗಿದ್ದು? ನನ್ ಪ್ರೀತಿನ ತೋಡ್ಕೊಳಕ್ಕೆ. ರಾತ್ರಿ ಎಲ್ಲ ತೋಡ್ಕೊಂಡ್ಯಾ? ಏಯ್ ರಾಸ್ಕಲ್, ನನಗೆ ಎದುರು ಕೊಡ್ತೀಯ? ಕರೆಕ್ಟ್. ಈ ಸಲ ಆಸ್ಕರ್ ನಿನಗೇನೆ. ತಂತು. ಸೂಪರ್ ಸೂಪರ್ ಅಯ್ಯೋ. ವಂಡರ್ಫುಲ್ ವಂಡರ್ಫುಲ್. ক্যামেরা দেখছে না আর্টিস্ট দেখছে? কি করছে নাকি যত সব? ಮೈ ಪೂಜೆ ರಂಗಣಿ, ಏನಂತ ಅವನಿಗೆ? ಏನಂತ ಅವನ್ಗೆ? ಹೀರೋಯಿನ್ ಕ್ಯಾಮ್ರಾ ನೋಡ್ತಾ ಇರ್ಲಿಲ್ಲ, ಬೇರೆ ಎಲ್ಲ ನೋಡ್ತಾ ಇದ್ರು. ಇದು ರಾಂಗ್ ಶಾಟ್ ಅಂತ ಹೇಳ್ತೀನಿ ಸರ್. ನನಗೆಲ್ಲ ಗೊತ್ತು. Left. ನನಗೆ ವಿಜುವಲ್ ಸೆನ್ಸ್ ಇದೆ. ಓಕೆ ಓಕೆ ಸರ್, ಹೇಳ್ತೀನಿ. ಓಯ್ ಡೈರೆಕ್ಟರ್ को विजुअल सेंस अच्छा है. ವಿಜುವಲ್ हाँ, बहुत अच्छा डायरेक्टर. विजुअल सेंस, विजुअल सेंस কি মানো? ভিজুয়াল সেন্স? আরে বাবা, ভিজুয়াল সেন্স আছে কিন্তু কমন সেন্স নেই। আর্টিস্ট ক্যামেরা বাইরে চলে যাচ্ছে, আপনি দেখছেন না? ননসেন্স ಸರ್, ಡೈರೆಕ್ಟರ್ ಗೆ ವಿಜುವಲ್ ಸೆನ್ಸ್ ಇದೆ, ಆದ್ರೆ ಕಾಮನ್ ಸೆನ್ಸ್ ಇಲ್ಲ ಅಂತಾರೆ ಸರ್. ಆರ್ಟಿಸ್ಟ್ ಎಲ್ಲ ಫ್ರೇಮ್ ಬಿಟ್ಟು ಆಚೆ ಹೋಗ್ತಾ ಇದಾರೆ ಅಂತಾರೆ. ಡೈರೆಕ್ಟರ್ ಇಸ್ ದಿ ಕ್ಯಾಪ್ಟನ್. ಎಲ್ರು ಫುಟ್ಬಾಲ್ ಆಡ್ತಿದ್ರಿ. ಗುಡುಗು ಸ್ವರ್ಗನೇ ಹೇಳ್ತಾ ಇದೆ, ನನಗೆಲ್ಲ ಕಾಣ್ತಾ ಇದೆ ಅಂತ. ಎಲ್ಲ ಕಾಣ್ತಾ ಇದೆ. ಯಾವ್ದಾವ್ದು ಎಷ್ಟೆಷ್ಟಿದೆ, ಎಲ್ಲೆಲ್ಲಿದೆ, ಹೇಗಿದೆ. ಕ್ಷಣ ಏನ್ ಮಾಡ್ತಿದೀನಿ ಅನ್ನೋ ಐಡಿಯಾನೇ ಅವ್ರಿಗಿಲ್ವೇನೋ ಅಂತ ಅನ್ಸುತ್ತೆ. ಎಲ್ಲೋ ನೋಡ್ತಾರೆ, ಕಣ್ಣಲ್ಲಿ ಕಣ್ಣಿಟ್ ಕೂಡ ನೋಡೋದಿಲ್ಲ. ಓ ಹೌದಾ? ಆದ್ರೂ ಕೂಡ ಇಷ್ಟೆಲ್ಲ ಗೊಂದಲಗಳ ಮಧ್ಯೆ ಕ್ರಿಯೇಟಿವಿಟಿನ ಅರಳಿಸೋ ಮಹಾನ್ ನಿರ್ದೇಶಕ ಫೆಲಿನಿ ಹಾಗೆ ಇವರು ಒಬ್ರು ಜೀನಿಯಸ್ ಅಂತ ಅನ್ಸ್ತಾ ಇದೆ. ಓ ಜೀನಿಯಸ್. ನೀವ್ ಹೇಳ್ಬೇಕಪ್ಪ. ಅವ್ರ ಜೊತೆ 5-6 ವರ್ಷ ಅಫೇರ್ ಇಟ್ಕೊಂಡವ್ರು. ಅವರು ತಿಕ್ಲಾನಾ ಇಲ್ಲ ಜೀನಿಯಸ್ಸಾ? ನೀನ್ ಪ್ರಾಜೆಕ್ಟ್ ವರ್ಕ್ ಬಂದಿದ್ಯಾ ಇಲ್ಲ ಗಾಸಿಪ್ ಕಾಲಂ ಬರೆಯಕ್ ಬಂದಿದ್ಯಾ? ನನಗೆಲ್ಲ ಗೊತ್ತಾಗುತ್ತೆ. ಡೈರೆಕ್ಟರ್ ಚೇರ್, ಬಿಗ್ಗೆಸ್ಟ್ ಚೇರ್ ಇನ್ ದ ವರ್ಲ್ಡ್. ಐ ನೋ ಸ್ಕ್ರೀನ್ ಜಾಗ್ರಫಿ. ಈ ಸೆಟ್ಟಿನ ಒಂದೊಂದು ಇಂಚು ನನಗೆ ಕಾಣುತ್ತಿದೆ. ಕೂಗ್ ಹೇಳಕ್ ಏನಾಗಿತ್ತು ನಿನ್ಗೆ? ಸ್ಕ್ರೀನ್ ಜಿಯೋಗ್ರಫಿ ಗೊತ್ತಿರೋನ್ಗೆ ಸ್ಟುಡಿಯೋ ಜಿಯೋಗ್ರಫಿನೂ ಗೊತ್ತಿರಬಹುದೇನೋ ಅಂತ ಅನ್ಕೊಂಡಿದ್ದೆ. ತುಂಬಾ ಪೆಟ್ಟಾಗಿದ್ಯಾ? ಬುರುಡೆ ಕ್ರಾಕ್ ಆಗಿದೆ. ಸಮಾಧಾನನಾ? ರಂಗಣಿ, ಒಂದ್ ನಿಮಿಷ ಹೊರಗಡೆ ಹೋಗ್ತೀಯಾ? ಏ ಬೇಡ, ಅವನಿಲ್ಲ ಇರ್ಲಿ. ಕ್ಯಾಮ್ರಾಮನ್ ಏನೋ ಕರೀತಾ ಇದಾರೆ, ಅದೇನ್ ಕೇಳ್ಕೊಂಡ್ ಬರ್ತೀನಿ ಇರಪ್ಪ ಒಂದ್ ನಿಮಿಷ. ರಂಗಣಿ, ನೀನ್ ಯಾಕೆ ನನ್ನ ಅವಾಯ್ಡ್ ಮಾಡ್ತಿದ್ಯಾ? ನಾನಾ? ನೀನನ್ನ? ಮತ್ತೆ ಕಣ್ಣಲ್ ಕಣ್ಣಿಟ್ ನೋಡೋದೇ ಇಲ್ಲ. ರಿಂಗ್ ಬಗ್ಗೆ ಬೇಜಾರ? ರಿಂಗ? ಯಾವ ರಿಂಗು? ವಿಷಯ ಗೊತ್ತಿಲ್ಲ ಅನ್ನೋ ಹಾಗೆ ಆಕ್ಟ್ ಮಾಡ್ಬೇಡ. ಯಾಕೆ ಗೊತ್ತಿಲ್ಲ? ನೀನ್ ಹೊಸ ಬಾಯ್ ಫ್ರೆಂಡ್ ಕೊಡ್ಸಿರೋದು ಡೈಮಂಡ್ ರಿಂಗು, ಕಾಸ್ಟ್ಲಿ ಅಂತ ಹೇಳಲೇಬೇಕಿಲ್ಲ. ನಿನ್ ಬೆರಳಲ್ಲಂತೂ ಚೆನ್ನಾಗೇ ಕಾಣ್ತಿದೆ. ನಾನ್ ಅದನ್ನ ಬೆರಳಿಗಿನ್ನೂ ಹಾಕೊಂಡೇ ಇಲ್ಲ. ಏನಾಗಿದೆ ನಿನ್ಗೆ? ವಿಚಿತ್ರವಾಗಿ ಆಡ್ತಿದ್ಯಾ? ಆ ರಿಂಗ್ ಬಗ್ಗೆ ಕೇಳಿ ನಾನ್ ಕಲ್ಕಟ್ಟಾಯಿಂದ ನಿನ್ಗೊಂದು ರಿಂಗ್ ತೊಗೊಂಬಂದ್ ಕೊಟ್ನಲ್ಲ, ಅದು ನೆನಪಾಯ್ತು, ಅದಕ್ಕೆ ಹೇಳಿದೆ. ಅದಿಲ್ಲೇ ಇದೆಯಲ್ಲ. ನಿನಗ್ ಹಾಕೊಂಡಿರೋದ್ ಕಾಣಿಸ್ತಿಲ್ಲ, ಹಾಕೊಳ್ದೇ ಇರೋದ್ ಕಾಣಿಸ್ತಿದೆ ಅಲ್ಲ? অনুবাদ করতে পারছে না। আমি যাবো অন্য কিছু বলছে না। আপনার ডাইরেকশন কি আপনারা পাগল মতো কাজ করছেন? ರಂಗಣ್ಣಿ, ಏನಾಗ್ತಿದೆ? ಬಾಯಿಗೆ ಬಂದಂಗ್ ಬೈತಾ ಇದಾರೆ ಮೇಡಮ್. ಒಂದು ನಾನು ಇವ್ರು ಹೇಳಿದ್ದನ್ನ ಸರಿಯಾಗಿ ಟ್ರಾನ್ಸ್ಲೇಟ್ ಮಾಡ್ತಿಲ್ಲಂತೆ, ಅಥವಾ ಇವರೇ ಹುಚ್ಚುಚ್ಚಾಗಿ ಡೈರೆಕ್ಷನ್ ಮಾಡ್ತಿದ್ದಾರೆ ಅಂತ ಕೂಗಾಡ್ತಿದ್ದಾರೆ. ನನ್ನ ಕೆಲಸದಿಂದ ತೆಗಿತಾರಂತೆ ಮೇಡಮ್. ನೋ, ಬೇಕಾದ್ರೆ ಕ್ಯಾಮರಾಮನ್ ಹೋಗ್ಲಿ, ಹುಡುಗ ಇರ್ಬೇಕು. ಅಯ್ಯೋ, ಕ್ಯಾಮರಾಮನ್ ಹೋದ್ಮೇಲೆ ಇವ್ನಿಗೇನ್ ಕೆಲಸ? ಹೌದಾ? ಅವನು ಹೋಗ್ಲಿ. ಸೌರವ್ ಗಂಗೋಲಿ ಗ್ರೇಗ್ ಚಾಪಲ್ ಜೊತೆ ಆಡ್ದಂಗ ಆಡ್ಬೇಡ ನೀನು. সৌরভ বাংলার গৌরব সেটা সিনেমা বানাচ্ছি আমরা। সারা অর্ধেক ডাইরেকশন তো তুই করছিস, ডাইরেকশন অন্য লোকের মতো করা হচ্ছে। ಮಿಸ್ಟರ್ ಬೆಂಗಾಲಿ ಬಾಬು, ಏನಂದವನು? ಎಲ್ಲದಕ್ಕೂ ಇವನೇ ತಲೆ ಹಾಕ್ತಾನೆ. ಅರ್ಧ ಡೈರೆಕ್ಷನ್ ಇವರೇ ಮಾಡ್ಬಿಟ್ಟ. ಡೈರೆಕ್ಟರ್ ನೋಡಿದ್ರೆ ಕುಳ್ರ ತರ ಕೂತಿರ್ತಾರೆ ಅಂತ ಹೋಗ್ಬಿಟ್ಟ ಸರ್. ನೀನು ಹೋಗಲೇ. ಅಯ್ಯೋ, ಏನ್ ನಡೀತಾ ಇದೆ?
ಶೂಟಿಂಗ್ ಬಿಟ್ಟು ಎಲ್ಲ ನಡೀತಾ ಇದೆ. ರಂಗಣ್ಣಿ ಇಲ್ಲಿ ಏನಾಗ್ತಿದೆ? ಒಂದು ಸಣ್ಣ ಪ್ರಾಬ್ಲಮ್ ಆಗಿದೆ. ಅದ್ ಕಾಣ್ತಾ ಇದೆಯಲ್ಲ, ಆದ್ರೆ ಅವನು ಕಾಣಿಸ್ತಿಲ್ವಲ್ಲ. ಅಂದ್ರೆ ಈ ಸಿನಿಮಾ ಏನಾದ್ರೂ ಹಿಟ್ ಆಗ್ಲಿಲ್ಲ ಅಂತಂದ್ರೆ ಅವ್ನ್ ಕರಿಯರೇ ಕ್ಲೋಸ್ ಆದಂಗೆ. ಆದ್ರೆ ಈ ಸಬ್ಜೆಕ್ಟ್ ನ ಅವ್ನ್ ಕಣ್ ಮುಚ್ಕೊಂಡ್ ಡೈರೆಕ್ಟ್ ಮಾಡಿದ್ರು ಹಿಟ್ ಮಾಡ್ತಾನಲ್ಲ. ಈಗ್ಲೂ ಹಾಗೆ ಮಾಡ್ತಿದ್ದಾನಲ್ಲ. ಅಂದ್ರೆ ಇರೋ. ಬಾಗ್ಲಾಕು ಬಟ್ ವೈ? ಪ್ಲೀಸ್ ಕೂತ್ಕೋ. ಇಲ್ಲಿ ಏನಾಗ್ತಿದೆ? ಅದು ಬಿಡ, ನಾನೇ ಹೇಳ್ತೀನಿ. ಅದು ಓವರ್ ಟೆನ್ಷನ್ ಆಗಿ ಕುರುಡಾಗ್ಬಿಟ್ಟಿದ್ದಾನೆ. ಅಂದ್ರೆ ಟೆಂಪರರಿ ಪ್ರಾಬ್ಲಮ್ ಅಷ್ಟೇ. ಅದೇನೋ ಸೈಕೋಸೊಮ್ಯಾಟಿಕ್ ಬ್ಲೈಂಡ್ನೆಸ್ ಅಂತೆ ಡಾಕ್ಟರ್ ಹೇಳಿದ್ರು. ವಾಟ್? ಇಷ್ಟು ದಿನ ನಾನು ಹೇಗೋ ಮ್ಯಾನೇಜ್ ಮಾಡಿದೆ. ಇನ್ನು ನನ್ನಿಂದನೂ ಕಷ್ಟ. ನೀನೇ ಜೊತೆಗಿದ್ರೆ ಒಳ್ಳೇದು. ಏನ್ ಹೇಳ್ತಿದ್ಯಾ? ಸತ್ಯನೇ ಹೇಳ್ತಿದ್ದೀನಿ, ಆದ್ರೂ ಅರ್ಗಿಸ್ಕೊಳ್ಳೋ ಸ್ವಲ್ಪ ಕಷ್ಟ. 15 ದಿನ ಕುರುಡಾಗಿ ಶೂಟ್ ಮಾಡಿದ್ನಾ? ಯಾರಿಗೂ ಗೊತ್ತಾಗಿಲ್ಲ. ಇವಾಗ ಗೊತ್ತಾದ್ರೆ ನನ್ ಕೊಂದ್ಬಿಡ್ತಾರೆ. ನೀನ್ ಬಾಯ್ ಬಿಟ್ರೆ ತಾನೇ ಯಾರಿಗಾರು ಗೊತ್ತಾಗೋದು. 15/10/1981 ಯಾಕಾದ್ರೂ ಬಂತು? ನಿಮ್ಮಿಬ್ರು ಎಂಗೇಜ್ಮೆಂಟ್ ದಿನಾನಾ? ಅಲ್ಲ, ಈ ದರಿದ್ರದವನ್ ಹುಟ್ಟಿದ ದಿನ. ಅದಕ್ಕೆ ನಾನು ಅವಾಯ್ಡ್ ಮಾಡ್ತಿದ್ದ. ಏಯ್, ಈ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು. ಚಾನ್ಸೇ ಇಲ್ಲ. ಒಂದ್ 15 ದಿನ ಇವನ್ ಕಣ್ಣಾಗಿ ನಾನಿರ್ಬೇಕು ಅಲ್ವಾ? ಡೌಟೇ ಇಲ್ಲ, ಯಾರಿಗೂ ಗೊತ್ತಾಗೋದು ಇಲ್ಲ. ನಿನ್ನ ಕಣ್ಣ ಕನ್ನಡಿಯಲ್ಲಿ ಕಂಡೆ ನನ್ನರು. ನಾನು ಹೋಗಿ ಊಟ ಪ್ಯಾಕ್ ಮಾಡ್ಸ್ಕೊಂಡ್ ಬರ್ತೀನೋ? ನನಗೊಂದ್ ಪ್ಲೇಟ್ ಮೇಕೆ ಕಣ್ಣು. ಅಯ್ಯಯ್ಯೋ, ಪಾಪಿ ನೀನು. ವಾಪಸ್ ಕಳ್ಳಿಂತ ಗೊತ್ತಿದ್ರು ನನ್ ಮೈಗೆ ಉಜ್ಕೊಂಡಲ್ಲ. ನನ್ ತಪ್ಪು. ನನ್ಗೆ ಹೊಡ್ಕೋಬೇಕು. ಎಕ್ಕಡದಲ್ಲ ಅಲ್ಲ, ಮೆಟ್ಟಲ್ಲಿ. ನನಗೆ ಬ್ರೈನ್ ಟ್ಯೂಮರೇ ಬಂದ್ಬಿಟ್ಟಿದ್ಯೋ ಅಂತ ಹೆದರ್ಕೊಂಡ್ಬಿಟ್ಟಿದ್ದೆ ಸುಪ್ರಿ. ನಿನಗೆಲ್ಲೋ ಬರುತ್ತೆ, ಬ್ರೈನ್ ಇದ್ರೆ ತಾನೆ. ಅಯ್ಯೋ ದೇವು, ಗೊತ್ತಾಗ್ಬಿಟ್ರೆ ಯಾರಿಗೂ ಗೊತ್ತಾಗದಂಗೆ ಫಿಲ್ಮ್ ನ ಮುಗಿಸ್ಬಿಡ್ತೀನಿ ವಿತ್ ಯುವರ್ ಕೈಂಡ್ ಕೋಆಪರೇಷನ್. ಸರಿ, ಯಾವಾಗ ಬರುತ್ತಂತೆ? ಊಟನ? ಕಣ್ಣು. ಮೇಕೆ ಕಣ್ಣ? ನಿನ್ ಕಣ್ಣು. ನಂದ ಹೇಳಕ್ಕಾಗಲ್ಲ ಅಂತ ಡಾಕ್ಟರ್ ಹೇಳಿದ್ರು. ಅಯ್ಯೋ, ಹಾಗಿದ್ರೇನು? ಎಡಿಟಿಂಗು, ಡಬ್ಬಿಂಗು, ರೀ ರೆಕಾರ್ಡಿಂಗು ಎಲ್ಲ ಬ್ಲೈಂಡ್ ಆಗೇ ಮಾಡ್ತೀಯಾ? ಕೊನೆಗೆ ಪ್ರೀಮಿಯರ್ಗೂ ಬ್ಲೈಂಡ್ ಆಗೇ ಬರ್ತೀಯಾ? ಕಡೆ ಪಕ್ಷ ಪತ್ರಿಕೆ ವಿಮರ್ಶೆಗಳನ್ನ ಕಣ್ಣಾರೆ ನೋಡ್ಬೇಕಾಗಿಲ್ಲ. ಅಯ್ಯೋ, ಅಲ್ಲ ಸುಪ್ರಿ, ನಾನು ಒಂದೊಳ್ಳೆ ಪರ್ಮನೆಂಟ್ ಆಗಿ ಕುರುಡಾಗ್ಬಿಟ್ರೆ ಅದ್ರ ಬಗ್ಗೆ ಯೋಚನೆ ಮಾಡು. ಪರ್ಮನೆಂಟ್ ಆಗಿ ಕುರುಡಾಗ್ಬಿಟ್ರೆ ಬಸ್ ಸ್ಟ್ಯಾಂಡಿಗೆ ಹೋಗ್ಬಿಟ್ಟು ನಾ ಕಾಣೋ ಲೋಕವನ್ನು ಅಂತ ಹಾಡ್ ಹೇಳು. ಯು ಸಚ್ ಅ ಡಿಸಾಸ್ಟರ್. ನಾನೇನ್ ಟೈಟಾನಿಕಾ ಮುಳುಗಕ್ಕೆ? ಐ ಕ್ಯಾನ್ ಹ್ಯಾಂಡಲ್ ಇಟ್ ಸುಪ್ರಿ, ರಿಲ್ಯಾಕ್ಸ್. ಪಂಚಾಕ್ಷರಿ ಗವಾಯಿಗಳು ಕುರುಡ್ರು ಅದ್ಭುತವಾದ ಸಂಗೀತನ ಸೃಷ್ಟಿ ಮಾಡ್ಲಿಲ್ವಾ? ನಿನ್ನ ಗವಾಯಿಗಳಿಗೆ ಹೋಲ್ಸ್ಕೋಬೇಡ. 3 ಕೋಟಿ ಮುಂಡ ಮೋಚ್ಕೊಂಡು ಹೋಗುತ್ತೆ. ನಿನಗೇನ್ ನಷ್ಟ ಸುಪ್ರಿ? ಕೋಟ್ಯಾಧೀಶ್ವರನ್ ಕೈ ಹಿಡಿತಾ ಇದೆಯಲ್ಲ, ಚರಂಡಿಗೆ ಹೋಗೋದು ನನ್ ಲೈಫ್. ಕತ್ರಿ ಗುಪ್ಪೆ ಕಸ ತಿಪ್ಪೆ ಆಗತ್ತೆ. ಹಾ, ಬೆಸ್ಟ್ ಐಡಿಯಾ ಸುಪ್ರಿ. 15 ದಿನ ಶೂಟಿಂಗ್ ನ ಮೈಸೂರು ಶಿಫ್ಟ್ ಮಾಡ್ಬಿಡೋಣ. ಯಾರಿಗೂ ಗೊತ್ತಾಗಲ್ಲ, ಎಲ್ಲ ಹೊಸಬರು. ಏನಂತ್ಯ? ಜಸ್ಟ್ ಶಟ್ ಅಪ್ ಆಯ್ತಾ ಮನು? ನಾನ್ ಹೋಗ್ತಿದ್ದೀನಿ. ಇಲ್ಲಿದ್ಯಾ? ಹೇ ಸುಪ್ರಿ, ಹೋಗ್ಬೇಡ. ಹಾಸಿಗೆ ಮೇಲೆ ಮಲಸ್ಬಿಟ್ಟು ಹೋಗು. ಕಡೆ ಪಕ್ಷ ರಂಗಣ ಇದ್ದಿದ್ರೆ ಅವನಾರು ಮಲಸ್ತಿದ್ದ. ಅವನು ಕಮಿಷನ್ ಸಿಗತ್ತೆ ಅಂದ್ರೆ ಏನ್ ಬೇಕಾದ್ರೂ ಮಾಡ್ತಾನೆ. ಅಲ್ಲ ಸುಪ್ರಿ, ಸುಪ್ರಿ ಪ್ಲೀಸ್, ಸುಪ್ರಿ ಸುಪ್ರಿ, ನನಗೊಬ್ಬರೇ ಬಹಳ ಕಷ್ಟ ಆಗುತ್ತೆ. ಪ್ಲೀಸ್ ಪ್ಲೀಸ್ ಡೋಂಟ್ ಗೋ ಸುಪ್ರಿ. ಏನ್ ಮಾಡ್ತಿದ್ಯಾ ಸುಪ್ರಿ? ಕ್ಯಾಂಡಲ್ ಹಚ್ಚಿದೆ. ನನಗ ಅದು ಸುಪ್ರಿ, ನೀನ್ ನನ್ ಮಗು ತರ ನೋಡ್ಕೋತಿದ್ದೆ. ನನಗೆ ಇಷ್ಟವಾದದನ್ನೆಲ್ಲ ಮಾಡ್ಕೊಡ್ತಿದ್ದೆ. ಎಂತೆಂತ ಕನಸು ಕಟ್ಟಿದ್ವಿ ಸುಪ್ರಿ. ನನ್ ಗ್ರಹಚಾರ ಒಂದ್ ಫಿಲ್ಮು ರಿಲೀಸ್ ಆಗ್ಲಿಲ್ಲ. ನೀನ್ ನೆನಪಿದ್ಯಾ? ಬಾಂಬೆ ಟ್ರಿಪ್ ಹೋಗಿದ್ವಲ್ಲ, ಏನ್ ಮಜಾ ಆಯ್ತಲ್ಲ. ನಾನ್ ಸುಪ್ರಿ, ಸುಪ್ರಿ ಇದೆಯಲ್ಲ, ನನ್ಗೆ ನಿನಗೆ ಗೊತ್ತಲ್ಲ, ಒಂಟಿಯಾಗಿರಕ್ ಭಯ. ಕಣ್ಣು ಹೋದ್ಮೇಲೆ ಇನ್ನೂ ಭಯ ಆಗತ್ತೆ. ನೀನ್ ಬಾಂಬೆಲ್ ಕೊಡ್ಸೋದಿಲ್ಲ ಆ ಬ್ಲೂ ಜಾಕೆಟ್ ಇನ್ನೂ ಇಟ್ಕೊಂಡಿದ್ದೀನಿ. ದಟ್ಸ್ ಮೈ ಲಕ್ಕಿ ಜಾಕೆಟ್. ಈಗಲೂ ಪ್ರೊಡ್ಯೂಸರ್ನ ನೋಡಕೋಬೇಕು ಅಂದ್ರೆ ಅದನ್ನೇ ಹಾಕೊಂಡು ಹೋಗ್ತೀನಿ. ಇಟ್ ವರ್ಕ್ಸ್. ನೀನು ಅವನ ಜೊತೆ ಇದೆಯಾ ಅಂತ ನನಗೇನು ಬೇಜಾರಿಲ್ಲ ಸುಪ್ರಿ. ಬಟ್ ನನಗಂತೂ
ನೀನ್ ಮರೆಯಕ್ಕೆ ಆಗ್ತಿಲ್ಲ. ನೀನ್ ಯಾವಾಗ್ಲೂ ನನ್ನ ಜೊತೆ ಇರ್ಬೇಕು ಅನ್ಸುತ್ತೆ. ಅದಕ್ಕೆ ನಿನ್ ಹೆಸರು ಹಚ್ಚೆ ಹಾಕೊಂಡಿದ್ದೀನಿ. ಐ ಆಮ್ ನಾಟ್ ಏಬಲ್ ಟು ಫರ್ಗೆಟ್ ಯು. I can't. I miss you. I miss you, Supri. I miss you. ನಾನಿನ್ ಬರ್ತೀನಿ.